ಡಾರ್ಲಿಂಗ್, ಡಾರ್ಲಿಂಗ್ ಎಲ್ಲಿದ್ದೀಯಾ? ನೀನು ಇಲ್ಲಿದ್ದೀಯಾ ಡಾರ್ಲಿಂಗ್? ಇವತ್ತು ನಾವು ಎಲ್ಲಿಗಾದರೂ ಹೋಗಿ ಬರೋಣವಾ? ತುಂಬ ಬೋರ್ ಆಗ್ತಿದೆ. ಹೋ, ನನ್ನ ಕೋತಿಗೂ ಬೋರ್ ಆಗುತ್ತಾ ಅಂತ ಮುಸಿ ಮುಸಿ ನಗ್ತಾಳೆ ನನ್ನ ಮುದ್ದು ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್, ನನಗೆ ಬೋರ್ ಆಗಬಾರ್ದಾ? ಪರೀಕ್ಷೆಯ ತಲೆ ಬಿಸಿ ಮುಗೀತು. ಇನ್ನು ಕೆಲಸ ಅಂತ ನಾನು ನಿನಗೆ ಸಮಯ ಕೊಡೋಕ್ಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಪ್ರತಿ ಭಾನುವಾರ ಯಾವುದೇ ಕೆಲಸ ಕಾರ್ಯ ಇಲ್ಲ. ಅವತ್ತು ದಿನಪೂರ್ತಿ ಈ ನನ್ನ ಡಾರ್ಲಿಂಗ್ಗೆ ಮೀಸಲಿಡ್ತೀನಿ. ಡಾರ್ಲಿಂಗ್, ನಾಳೆಯಿಂದ ನೀವು ಕೆಲಸಕ್ಕೆ ಹೋಗೋದು ಬೇಡ. ಸಾಕು, ನನಗೋಸ್ಕರ ಇಷ್ಟು ದಿನ ಕಷ್ಟಪಟ್ಟಿದ್ದು. ಇನ್ನು ನೀವು ರಾಣಿ ಥರ ಇರಬೇಕು ಈ ಮನೆಯಲ್ಲಿ. ನಾನೇ ನಿನ್ನ ರಾಜ್ಕುಮಾರಿ. ಇನ್ನು ಏನು ಬೇಡ ನನಗೆ. ಅಯ್ಯೋ, ನನ್ನ ರಾಜ್ಕುಮಾರಿ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯೇ ನನ್ನ ಚಿನ್ನಮ್ಮ. ಸರಿ ಚಿನ್ನ, ನೀನು ಹೇಳಿದಂತೆ ಆಗಲಿ. ಆದರೆ ಮನೆಯಲ್ಲಿ ಸುಮ್ಮನೆ ಹೇಗೆ ಕೂತಿರಲಿ? ಅದಕ್ಕೆ ಅಂತ ನಾನು ಒಂದು ಟೈಲರಿಂಗ್ ಮಿಷನ್ ತರೋಬೇಕು ಅಂತ ಅಂದ್ಕೊಳ್ತಿದ್ದೆ. ಸರಿ ಡಾರ್ಲಿಂಗ್, ನಿನ್ನಿಷ್ಟ. ನಿನಗೆ ಹೇಗೆ ಬೇಕೋ ಹಾಗೆ ಇರು. ಇವತ್ತಿಂದ ನಿನಗೆ ಇಷ್ಟ ಬಂದ ಹಾಗೆ ಬದುಕು. ಇದು ನಿನ್ನ ಬದುಕು. ನಿನಗೆ ಏನು ಬೇಕೋ ನನ್ನ ಹತ್ರ ಕೇಳು. ಇನ್ನು ಮುಂದೆ ಯಾರ ಜೊತೆನೂ ಕೈ ಚಾಚಿ ಕೇಳಬೇಕು ಅಂತ ಇಲ್ಲ. ಸರಿ ಕಂದ, ನನಗೂ ನಿನ್ನ ಬಿಟ್ಟರೆ ಯಾರಿದ್ದಾರೆ? ಅದು ಮಗಳೇ, ನೀನು ಮದುವೆ ಆಗುವ ಯೋಚನೆ ಮಾಡಿದ್ದೀಯಾ ಹೇಗೆ? ಡಾರ್ಲಿಂಗ್ ಪ್ಲೀಸ್, ಅದಕ್ಕೆಲ್ಲ ಏನಿವಾಗ ಅವಸರ? ಸಮಯ ಬರಲಿ. ಆದರೂ ಆದರೂ ಇಲ್ಲ ಗಿದ್ರೂ ಇಲ್ಲ. ಸರಿ, ನನಗೆ ಹೊರಗೆ ಎಲ್ಲಾದರೂ ಸುತ್ತಾಡಿ ಬರೋಣ ಅಂತ ಅನಿಸ್ತಿದೆ. ಹೋಗೋಣವೇ? ಸರಿ, ಎಲ್ಲಿಗೆ? ನಿನ್ನ ಫೇವ್ರೆಟ್ ಜಾಗ ಯಾವುದು ಹೇಳು? ಬೀಚ್ಗೆ ಹೋಗಿ ಅಲ್ಲಿ ಸಿಕ್ಕಿದವರ ಜೊತೆ ಸ್ವಲ್ಪ ತಲೆ ತಿಂದು ಹಾಗೇನೆ ಪಾನಿಪುರಿ ತಿಂದು ಹೋಗಿ ಬರೋಣ, ಏನಂತೀಯ? ಸರಿ ಚಿನ್ನಮ್ಮ, ಇನ್ನು 10 ನಿಮಿಷದಲ್ಲಿ ತಯಾರಾಗಿ ಬರ್ತೀನಿ, ನೀನು ಹೊರಡು. ಡಾರ್ಲಿಂಗ್, ದೇವರೇ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳೇ ಪ್ರಪಂಚ ನಂದಿನಿ. ಒಳ್ಳೆ ಓದಿಸಿ ಇವಾಗ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಯಾವುದೇ ತೊಂದರೆ ಆಗದಿರುವ ಹಾಗೆ ನೋಡಿಕೋ ರಾಯರೇ. ಯಾವುದೇ ಕಷ್ಟ ಕೊಟ್ಟರೂ ಅದನ್ನು ಅವಳು ನಿಭಾಯಿಸುವ ಸಾಮರ್ಥ್ಯ ಅವಳಲ್ಲಿ ಇದೆ. ಆದರೂ ಕೆಲವು ಸಲ ತುಂಬಾ ಕೋಪ ಮಾಡಿಕೊಳ್ಳುತ್ತಾಳೆ. ಅವಳಿಗೆ ಯಾವುದೇ ಥರ ನೋವು ಕೊಡಬೇಡ ದೇವರೇ. ಎಲ್ಲ ಕಷ್ಟ ನನ್ನ ಪಾಲಿಗೆ ಇರಲಿ. ಅವಳು ಯಾವತ್ತೂ ಇದೇ ಥರ ನಗು ನಗುತ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಇನ್ನು ಅವಳಿಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಅಂತ ಆದರೆ ತಾಯಿಯಾಗಿ ನನ್ನ ಜವಾಬ್ದಾರಿ ಮುಗಿದ ಹಾಗೆ. ಏನಾದರೂ ಮಾಡಿ ಹಿಂದೆ ನಡೆದಿರೋ ಘಟನೆ ಮರೆತು ಹೊಸ ಬದುಕು ಅವಳಿಗೆ ರೂಪಿಸಿಕೊಡೋದು ನಿನ್ನ ಕೆಲಸ. ಇನ್ನೇನು ಬೇಡ ನನಗೆ. ಅವಳು ಖುಷಿಯಿಂದ ಇದ್ದರೆ ಅದೇ ನನಗೆ ಸಾಕು ಅಂತ ಡಾರ್ಲಿಂಗ್ ದೇವರಿಗೆ ಕೈ ಮುಗಿಯುತ್ತಾರೆ. ದೇವರೇ, ನನ್ನ ಡಾರ್ಲಿಂಗ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು, ನಿನಗೂ ಗೊತ್ತು. ಒಂದು ಹೆಣ್ಣು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ. ಅದರಲ್ಲೂ ಈ ಸಮಾಜದ ಬಾಯಿಗೆ ತುತ್ತಾಗಿ ನನಗೋಸ್ಕರ ಬದುಕಿರುವ ಜೀವವದು. ಎಲ್ಲ ಕಷ್ಟ ಇವತ್ತೇ ಅವರ ಪಾಲಿಗೆ ಮುಗಿಯಬೇಕು. ಇದೇ ನನ್ನ ಕೋರಿಕೆ. ದಯವಿಟ್ಟು ಈ ಒಂದು ಕೋರಿಕೆಯನ್ನು ನೆರವೇರಿಸಿ ಕೊಡಿರಾಯ್ರೆ. ನನ್ನ ಡಾರ್ಲಿಂಗ್ ಕಷ್ಟಪಟ್ಟಿದ್ದು ಸಾಕು. ಇವತ್ತಿಗೆ ಅವರ ಕಣ್ಣೀರು ಸರಿಸುವ ಕಾಯಕ ನಿಂತು ಹೋಗಬೇಕು. ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಅದರಲ್ಲಿ ಯಾವುದೇ ಥರದ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಪ್ಪ ಅಂತ ಕೈ ಮುಗಿದು ಅಲ್ಲೇ ಕುಳಿತುಕೊಳ್ಳುತ್ತಾರೆ. ಭಯ್ಯ, 2 ಪ್ಲೇಟ್ ಮಸಾಲ. ಸರಿ ಬೇಟಿ, 2 ನಿಮಿಷ ಕುಳಿತುಕೊಳ್ಳಿ, ಕೊಡ್ತೀನಿ. ಸರಿ ಭಯ್ಯ. ಹಾಗೆ ಹೀಗೆ ಮಾತನಾಡುತ್ತಾ ಬೀಚ್ ಕಡೆ ಹೋಗಿ ಸ್ವಲ್ಪ ಹೊತ್ತು ಕೂತು ಮನೆಗೆ ಬರ್ತಾರೆ. ಡಾರ್ಲಿಂಗ್, ನನಗೆ ನಿದ್ದೆ ಬರ್ತಿದೆ, ನಿನ್ನ ಮಡಿಲಲ್ಲಿ ಮಲಗಲಾ? ಏನೇ ಇದು ಹೊಸದಾಗಿ ಕೇಳೋದು? ಬಾ ಚಿನ್ನಮ್ಮ. ತಾಯಿಯ ಮಡಲಲ್ಲಿ ಮಲಗಿದ ಅವಳಿಗೆ ಅವನ ನೆನಪು ಕಾಡುತ್ತೆ. ಮುದ್ದು, ನನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ತಾನೆ ಎಂದಿದ್ದ. ಇವತ್ತು ಅವನೇ ನನ್ನ ಬಿಟ್ಟು ಹೋದ ಅಂತ ಕಣ್ಣೀರು ಹರಿಸುತ್ತೆ. ಅದನ್ನು ಅವಳ ಅಮ್ಮ ನೋಡಿ, ಏನಾಯ್ತು ಮಗಳೇ, ಯಾಕೆ ಈ ಕಣ್ಣೀರು? ಅಚ್ಚು, ನೆನಪದ ಅಮ್ಮ. ಮಗಳು ಅಮ್ಮ ಅಂದಿದ್ದು ಕೇಳಿ ಕರುಳು ಕಿವಿಚಿದ ಹಾಗೆ ಆಯಿತು. ನೋಡು ಪುಟ್ಟ, ನಡೆದಿರುವ ಬಗ್ಗೆ ಯೋಚಿಸಿ ಯಾಕೆ ಸುಮ್ಮನೆ ತಲೆ ಕೆಡಿಸಿಕೊಂಡರೆ ಯಾವುದು ಸರಿ ಆಗಲ್ಲ ಮಗಳೇ. ನಡೆದಿದ್ದನ್ನು ಮರೆಯೋದು ಸುಲಭ ಅಂತ ನಾನು ಹೇಳುತ್ತಿಲ್ಲ, ಆದರೆ ನೀನು ಮರೆಯಲೇಬೇಕು ಕಂದ. ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಕಂದ, ಅದನ್ನು ಯಾವತ್ತೂ ಮರಿಬೇಡ. ಸರಿ ಅಮ್ಮ, ನನಗೆ ಊಟ ಬೇಡ, ನಾನು ಹೋಗಿ ಮಲಗ್ತೇನೆ. ಸರಿ, 1 ಲೋಟ ಹಾಲು ಕುಡಿದು ಮಲಗು. ತಗೋ ಅಂತ ಹಾಲು ಕುಡಿದು ತನ್ನ ಕೋಣೆಗೆ ಹೋಗಿ ಅಲ್ಲಿ ಮನಸ್ಸು ಹಗುರಾಗುವಷ್ಟು ಹತ್ತು ಹಾಗೇನೆ ನಿದ್ರೆಗೆ ಜಾರಿದೆ. ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಬಿದ್ದಾಗ ನನಗೆ ಎಚ್ಚರ. ಹಾಗೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ಪ್ರಕೃತಿಯ ಸವಿಯುತ್ತಾ ನಿಂತೆ. ನನಗೆ ಪ್ರಕೃತಿ ಎಂದರೆ ತುಂಬ ಇಷ್ಟ. ಪ್ರಕೃತಿ ಮಾತೆ ಹಾಗೆ ಸಹನೆ ನನಗೂ ಬೇಕು ಅಂತ ಅನಿಸಿದ್ದು. ಅನ್ನೋನು ಎಷ್ಟೇ ತೊಂದರೆ ಮಾಡಿದರೂ ಏನು ಮಾಡದೆ ಸಹನೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳುತ್ತಾಳೆ. ಈ ನಿನ್ನ ಸೌಂದರ್ಯ ನೋಡಲು 2 ಕಣ್ಣು ಸಾಲದು. ಪುಟ್ಟ ಪುಟ್ಟ ಎದ್ದೀಯಾ? ಇವತ್ತು ಕೆಲಸಕ್ಕೆ ಮೊದಲ ದಿನ ಅಲ್ವಾ? ಬೇಗ ಸ್ನಾನ ಮಾಡಿ ಬಾ, ತಿಂಡಿ ತಿನ್ನೋಕೆ ತಗೋ ಕಾಫಿ. ಸರಿ ಡಾರ್ಲಿಂಗ್, 10 ನಿಮಿಷ ಹಾಗೆ ಹೋಗಿ ಹೀಗೆ ಬರ್ತೀನಿ. ಸರಿ, ಮತ್ತೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ಬಾ, ಸರಿನಾ? ಸರಿ ನನ್ನ ಡಾರ್ಲಿಂಗ್ ಅಂತ ಅಮ್ಮಂಗೆ ಒಂದು ಮುತ್ತು ಕೊಟ್ಟು ಸ್ನಾನಕ್ಕೆ ಹೊರಟೆ.
ದೇವರಿಗೆ ದೀಪ ಹಚ್ಚಿ ತಿಂಡಿ ತಿಂದು ಆಫೀಸ್ಗೆ ತನ್ನ ಬ್ಯಾಗ್ ಮೊದಲ ದಿನ ಅಲ್ವಾ, ಎಷ್ಟು ಗೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ಕಾಲ್ ಮಾಡ್ತೇನೆ, ಮರಿದೆ ಮೊಬೈಲ್ ನಿನ್ನ ಹತ್ರನೇ ಇಟ್ಕೋ. ಸರಿ ನಮ್ಮ, ನೀನು ಹುಷಾರು. ಸರಿ ಡಾರ್ಲಿಂಗ್. ಅಮ್ಮ ಅಮ್ಮ ಎಲ್ಲಿದ್ದೀಯಾ? ತಿಂಡಿ ತಯಾರಿದೆಯಾ? ಬೇಗ, ನನಗೆ ಸಮಯ ಆಯಿತು. ಸಮಯಕ್ಕೆ ಹೋಗಲಿಲ್ಲ ಅಂದರೆ ಅಪ್ಪ ಗುರಂತಾರೆ. ಇರೋ ಬಂದೆ, ಎಲ್ಲ ತಯಾರಿದೆ, ನೀನು ತಿನ್ನೋದು ಬಾಕಿ ಅಷ್ಟೆ. ಸರಿ ಅಮ್ಮ. ಅಪ್ಪ ಎಲ್ಲಿ? ಅವರು ಇವಾಗಷ್ಟೇ ತಿಂಡಿ ಮುಗಿಸಿ ಹೋದರು. ಏನು, ಅವಾಗಲೇ ಹೊರಟು ಹೋದ್ರೇನು? ಅಯ್ಯೋ ಇಲ್ಲ ಕಣೋ ಅಭಿ, ಅವರಿಗೆ ಏನೋ ಬೇರೆ ಕೆಲಸ ಇದೆ ಅಂತೆ, ಅದಕ್ಕೆ ಸ್ವಲ್ಪ ಬೇಗ ಹೋದರು. ಆಫೀಸ್ ಕೆಲಸ ಅಲ್ಲ ಏನೋ ಅಂದರು ಕಣೋ, ಮರೆತು ಹೋಯಿತು. ಹೋ ಹಾಗ, ಸರಿಯಮ್ಮ, ನಾನಿನ್ನು ಬರ್ತೇನೆ. ಬಾಯ್ ಅಮ್ಮ, ಲವ್ ಯು. ಸರಿ ಕಣೋ ಕಂದ, ಬಾಯ್, ಹುಷಾರು. ಯಾರ ಹತ್ರನೂ ಹೊರಟಾಗಿ ಮಾತಾಡಬೇಡ ಕಣೋ. ಆದದ್ದು ಆಗೋಯ್ತು, ಹಾಗಂತ ಎಲ್ಲರನ್ನೂ ಒಂದೇ ಥರ ನೋಡೋದು ತಪ್ಪು ಕಣೋ ಕಂದ, ಅರ್ಥ ಮಾಡ್ಕೊ. ಇಲ್ಲ, ನೀನು ಏನೇ ಹೇಳು ಕೇಳ್ತೀನಿ, ಆದರೆ ಹುಡುಗಿರ ವಿಚಾರ ಮಾತ್ರ ಎತ್ತಬೇಡ. ನನಗೆ ವಿನಾಕಾರಣ ಸಿಟ್ಟು ಮಾಡಿಕೊಳ್ಳೋದು ಇಷ್ಟ ಇಲ್ಲ, ಪ್ಲೀಸ್ ಮಾ. ಸರಿ, ಇವಾಗ ಏನು ತಲೆಗೆ ಹಾಕೊಂಬೇಡ, ನಿಶ್ಚಿಂತೆಯಿಂದ ಹೋಗಿ ಬಾ, ಸರಿನಾ? ಓಕೆ ಮಾ, ಬಾಯ್ ಅಂತ ಹೇಳಿ ಅಮ್ಮನಿಗೆ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಹೊರಗೆ ಬಂದು ತನ್ನ ಇಷ್ಟದ ಕಾರ್ಯ ಇರ್ತಾನೆ ನಮ್ಮ ಕಥಾನಾಯಕ ಅಭಿನವ್. ಎಲ್ಲರೂ ಪ್ರೀತಿಯಿಂದ ಅಭಿ ಅಂತ ಕರೀತಾರೆ. ಅಪ್ಪ ಬಿಸ್ನೆಸ್ ಮ್ಯಾನ್, ಅವರ ಹೆಸರು ಶಿವಪ್ರಸಾದ್, ಹಾಗೂ ಅಮ್ಮ ಪಾರ್ವತಿ. ಅವನಿಗೆ ಒಬ್ಬಳು ಮುದ್ದಿನ ಅಕ್ಕ ಕೂಡ ಇದ್ದಾಳೆ. ಅವರಿಗೆ ಮದುವೆ ಆಗಿ 1 ವರ್ಷ ಆಯಿತು. ಅವರು ಚೆನ್ನೈಯಲ್ಲಿ ಅವರ ಗಂಡನ ಜೊತೆ ಅಲ್ಲೇ ಇದ್ದಾರೆ. ಇದಿಷ್ಟು ನಮ್ಮ ಹುಡುಗ ಹಾಗೂ ಅವನ ಕುಟುಂಬದ ಪರಿಚಯ. ಅವನಿಗೆ ಒಂದು ಕನಸು, ತನ್ನ ತಂದೆಯ ಹಾಗೆ ತಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನುವುದು. ಅದಕ್ಕೆ ಸದ್ಯಕ್ಕೆ ಅವರದೇ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದಾನೆ. ಎಲ್ಲ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ಶಿವಪ್ರಸಾದ್ ಅವರು ತಿಳಿಸಿದರು. ಅದಕ್ಕೋಸ್ಕರ ತುಂಬ ಕಷ್ಟಪಡುತ್ತಿದ್ದಾನೆ. ಮೊದಲ ದಿನ ಕೆಲಸ ಹೇಗಿರುತ್ತೋ ಏನೋ ಅಂತ ತುಂಬ ಟೆನ್ಷನಲ್ಲಿ ಬರ್ತಾ ಇದೆ. ಒಳಗೆ ರಾಯರ ಫೋಟೋ ನೋಡಿ ನನಗಂತೂ ತುಂಬ ಖುಷಿಯಾಗಿ ದೇವರಿಗೆ ಕೈ ಮುಗಿತಾ ನಿಂತಿದ್ದೆ. ಹಾಗೆಯೇ ಹಿಂದೆ ತಿರುಗಿದೆ. ಎದುರಿಗಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಬಿಟ್ಟೆ. ಅಯ್ಯೋ ಅಮ್ಮ ಅಂತ ಕೂಗಿದೆ. ನಾನು ಅವನ ನನ್ನ ತಲೆ ತಾಗಿ ನನಗೆ ತುಂಬ ನೋವಾಯಿತು. ಏನೇ ಕಣ್ಣು ನೆಲದ ಮೇಲೆ ಬಿಟ್ಟಿದೆಯಾ ಹೇಗೆ? ಸರಿಯಾಗಿ ನೋಡ್ಕೊಂಡು ಬರಬೇಕಂತ ಗೊತ್ತಾಗಲ್ವ ನಿಂಗೆ? ನನ್ನ ಕೂದಲು ಅಡ್ಡೈತ ಕಾರಣ ಅವನಿಗೆ ನನ್ನ ಮುಖ ಕಾಣಲಿಲ್ಲ ಅಂತ ನನಗೆ ಸಿಟ್ಟು ಬೇರೆ ಜಾಸ್ತಿನಾ? ಅಯ್ಯೋ, ನೀನು ಬಂದು ಡಿಕ್ಕಿ ಹೊಡೆದಿರೋದಲ್ಲದೆ ನನಗೆ ಬಾಯಿಗೆ ಬಂದಂಗೆ ಬೈತೀಯ ಅಂತ ತಿರುಗಿ ಒಂದು ಲುಕ್ ಕೊಟ್ಟೆ ನೋಡಿ. ಮತ್ತೆ ಮಾತೆ ಹೊರಡಲಿಲ್ಲ ನನಗೆ. ಅವನು ನನ್ನ ಹೊಳೆ ನುಂಗ ಥರ ನೋಡ್ತಾ ನಿಂತಿದ್ದ. ಮೊದಲ ದಿನ ಜಗಳ ಬೇಡ ಅಂತ ಅಲ್ಲಿಗೆ ನಿಲ್ಲಿಸಿ ಅಲ್ಲಿಂದ ಸೀದಾ ಮ್ಯಾನೇಜರ್ ಕೊಠಡಿಗೆ ಹೋದೆ. ಅವಳು ತಿರುಗಿದ ನಂತರ ನಮ್ಮ ಹುಡುಗ ಫುಲ್ ಫ್ಲಾಟ್ ಕಣ್ರಿ. ಎಷ್ಟು ಚಂದ, ಅವಳ ಕಣ್ಣು ರೆಪ್ಪೆ ಮಿಟುಕಿಸದೆ ಹಾಗೆ ಮಾತಾಡ್ತಾ ನನ್ನೇ ಕಳೆದು ಹೋಗೋ ಹಾಗೆ ಮಾಡಿಬಿಟ್ಟಳು. ಯಾರಿವಳು? ಇಲ್ಲ, ಇನ್ನೊಂದು ಸಲ ಈ ಥರ ನೋಡಬಾರ್ದು. ನನ್ನ ಜೀವನದಲ್ಲಿ ಒಮ್ಮೆ ಸೋತು ಸತ್ತು ಬದುಕಿದ್ದೇನೆ, ಇನ್ನು ಹಾಗೆ ಆಗೋಕೆ ಬಿಡಲ್ಲ. ಆದಷ್ಟು ಈ ಹುಡುಗಿಯರಿಂದ ದೂರ ಇರಬೇಕು. ಹೌದು ಅಂತ ತನ್ನ ಕೊಠಡಿಗೆ ಹೋಗುತ್ತಾನೆ. ನಮಸ್ಕಾರ ಸರ್, ನನ್ನ ಹೆಸರು ನಂದಿನಿ ಅಂತ. ಇವತ್ತು ಜಾಯ್ನಿಂಗ್ ಇತ್ತು. ಹೋ ಹೌದಾ, ಸರಿ 1 ನಿಮಿಷ ಅಂತ. ಶಾಲಿನಿ, ಹಾಂ ಸರ್, ಇವರು ಹೊಸದಾಗಿ ಇವತ್ತಿನಿಂದ ಸೇರ್ಪಡೆ ನಿಮ್ಮ ಟೀಮ್ಗೆ. ಅವರಿಗೆ ಏನು ಬೇಕು ಟ್ರೈನಿಂಗ್ ಕೊಡಿ. ಸರಿ ಸರ್. ಹಾಯ್, ನನ್ನ ಹೆಸರು ಶಾಲಿನಿ ಅಂತ. ನಾನು ಇಲ್ಲಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ನಂದಿನಿ ಅಂತ. ವಾವ್, ನೈಸ್ ನೇಮ್. ನಾನು ನಿಮ್ಮನ್ನು ನಂದು ಅಂತ ಕರಿಬಹುದಾ? ಹಾಂ ಖಂಡಿತ. ಸರಿ ಬನ್ನಿ, ಇದು ನಿಮ್ಮ ಸೀಟು, ಸರಿನಾ? ಶಾಲಿನಿ, ನನ್ನ ಹೋಗು ಬಾ ಅಂತ ಅನ್ನಿ ಸಾಕು. ಈ ಹೋಗಿ ಬನ್ನಿ ಎಲ್ಲ ಬೇಡ, ಸರಿನಾ? ನನಗೆ ಒಂಥರ ಮುಜುಗರ ಆಗುತ್ತೆ. ಸರಿ ನಂದು. ಹೀಗೆ ಆ ದಿನ ಚೆನ್ನಾಗಿ ಕೆಲಸ ಮುಗಿಸಿ ಮನೆಗೆ ಬಂದೆ. ಡಾರ್ಲಿಂಗ್ ಎಲ್ಲಿದ್ದೀಯಾ? ನಂದು ಬಂದ್ಯಾ? ನಿನಗೆ ಇಷ್ಟ ಅಂತ ಇವತ್ತು ನಾನು ಬಿಸಿಬೇಳೆಬಾತ್ ಮಾಡಿಟ್ಟಿದ್ದೀನಿ. ಕೈ ಕಾಲು ಮುಖ ತೊಳ್ಕೊಂಡು ಬಾ, ಒಟ್ಟಿಗೆ ತಿನ್ನೋಣ. ವಾವ್ ನನ್ನ ಡಾರ್ಲಿಂಗ್. ಸರಿ, 10 ನಿಮಿಷದಲ್ಲಿ ಚಕ್ ಅಂತ ರೆಡಿಯಾಗಿ ಬರ್ತೀನಿ. ಫ್ರೆಶ್ ಆಗಿ ಬಂದು ಚೆನ್ನಾಗಿ ಬಿಸಿಬೇಳೆಬಾತ್ ತಿಂದು ಸ್ವಲ್ಪ ಸಮಯ ಟಿ ವಿ ನೋಡುತ್ತಾ ನನ್ನ ಡಾರ್ಲಿಂಗ್ ಮಡಿಲಲ್ಲಿ ಮಲಗಿ ಇವತ್ತು ಆಫೀಸ್ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೆ. ಯಾವಾಗ ನಿದ್ದೆ ಬಂತು ದೇವರಿಗೆ ಗೊತ್ತು. ಹಾಗೆ ಅಲ್ಲೇ ನಿದ್ದೆ ಹೋದೆ. ಡಾರ್ಲಿಂಗ್ ಕೂಡ ಎಬ್ಬಿಸಲಿಲ್ಲ ನನ್ನ. ರಾತ್ರಿ ಊಟದ ಸಮಯಕ್ಕೆ ಎಬ್ಬಿಸಿ ಊಟ ಮಾಡಿಸಿ ಮತ್ತೆ ನನ್ನ ಕೋಣೆಗೆ ಹೋಗಿ ಮಲಗಿದ್ದೆ. ಆಫೀಸಲ್ಲಿ ವರ್ಕ್ ಮಾಡಿದ್ದಕ್ಕೋ ಅಥವಾ ಬಿಸಿಲಿನ ತಾಪಕ್ಕೋ ಅಂತಾನೂ ಗೊತ್ತಿಲ್ಲ, ಅವತ್ತು ಚೆನ್ನಾಗಿ ನಿದ್ದೆ ಬಂತು. ಹೀಗೆ ಒಂದಿನ ಆಫೀಸ್ ವರ್ಕ್ನಲ್ಲಿ ಎಡವಟ್ಟು ಆಗೋಯ್ತು ನನ್ನಿಂದ. ಪಾಪ ಶಾಲಿನಿ ಅಕ್ಕನಿಗೆ ಚೆನ್ನಾಗಿ ಬೈದರು ನಮ್ಮ ಬಾಸ್ ಮಗ, ಚಿಕ್ಕ ಬಾಸ್. ನಾನು ಮಾಡಿರೋ ತಪ್ಪಿಗೆ ಸುಮ್ಮನೆ ಅವರಿಗೆ ಬೈಯೋದು ನ್ಯಾಯ ಅಲ್ಲ ಅಲ್ವಾ? ಅದಕ್ಕೆ ಅವರ ಹತ್ರ ಹೋಗಿ ನನ್ನದೇ ತಪ್ಪು, ಅವರಿಗೆ ಬೈಬೇಡಿ ಅಂತ ಅಂದೆ. ಅದಕ್ಕೆ ಆ ಯಪ್ಪ ಹಿಗ್ಗಮುಗ್ಗ ಬೈದ. ಒಳ್ಳೆ ದುರ್ವಾಸ ಮುನಿ ಥರ ಯಾವಾಗಲೂ ಸಿಡುಕ್ತಾ ಇರ್ತಾನೆ. ಸಿಡುಕಮುತ್ತಿ ಸಿದ್ದಪ್ಪ. ಹೋಗಿ ಅಭಿನವ್ ಅಂತ ಯಾವ ಗಳಿಗೆಯಲ್ಲಿ ಇಟ್ರೋ ದೇವರಿಗೆ ಗೊತ್ತು. ಚೂರು ಹೊಂದಾಣಿಕೆ ಇಲ್ಲ ಇವನ ಹೆಸರಿಗೂ ಪರ್ಸನಾಲಿಟಿಗೂ. ಯಪ್ಪ,
ಬಾಯ ಬೊಂಬಾಯೋ ಇದು ಬರೋಬ್ಬರಿ 1 ಗಂಟೆ ಲೆಕ್ಚರ್ ಕೊಟ್ಟರು. ಅದೇನು ಬೈದೋ ದೇವರೇ ಬಲ್ಲ. ಅಲ್ಲಿಂದ ಹೊರಗೆ ಬಂದ ಮೇಲೆ ನಾನು ಶಾಲಿನಿ ಅಕ್ಕ ನಕ್ಕಿದ್ದೆ ನಕ್ಕಿದ್ದು, ಬಿದ್ದು ಬಿದ್ದು ನಕ್ಕಿದ್ದು. ಮೊದಲ ಬಾರಿ ಅದು ಬೈದಿದ್ದಕ್ಕೆ. ಯಪ್ಪ, ಆ ದಿನ ಅಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿಂದ ನಾನು ಶಾಲಿನಿ ಅಕ್ಕ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಎಂಥ ವಿಚಿತ್ರ ಅಲ್ವಾ? ಬೈದ ಮೇಲೆ ಫ್ರೆಂಡ್ಸ್ ಆಗೋದು ಹೌದು, ಒಂಥರ ವಿಚಿತ್ರ ಅನಿಸಿತು ನನಗೂ. ನನ್ನ ಜೀವನದಲ್ಲಿ ನಾನು ಯಾರನ್ನು ಜಾಸ್ತಿಯಾಗಿ ಹಚ್ಚಿಕೊಳ್ಳಲ್ಲ. ಯಾಕಂದರೆ ಯಾರನ್ನು ನಾನು ಜಾಸ್ತಿಯಾಗಿ ಪ್ರೀತಿ ಮಾಡಿದ್ನೋ, ನಂಬಿದ್ನೆ, ಅವರೇ ನನ್ನ ಬಿಟ್ಟು ಹೋದರು. ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಸಾಕಾಗಿದೆ. ಅದಕ್ಕೆ ಯಾರ ಜೊತೆನೂ ಜಾಸ್ತಿ ಬೆರೆಯಲ್ಲ. ಆದರೆ ಶಾಲಿನಿ ಅಕ್ಕ ನನಗೆ ತುಂಬ ಇಷ್ಟ ಆಗಿದ್ರು. ಯಾಕೆ ಅಂತ ಗೊತ್ತಿಲ್ಲ. ನನ್ನವರು ತಂಗಿ ಅಂತ ಅಂದ್ಕೊಂಡಿದ್ದು ನನಗೆ ನಿಜಕ್ಕೂ ಖುಷಿ ತಂದ ವಿಷಯ. ಆದರೆ ಅವರಿಗೆ ನಾನು ಯಾರು ಅನ್ನುವುದು ಗೊತ್ತಾದರೆ ಅವರು ನನ್ನ ಬಿಟ್ಟು ಹೋದರೂ ಹೋಗಬಹುದು, ಗೊತ್ತಿಲ್ಲ. ಆದರೆ ಈ ವಿಷಯ ನಾನು ಅವರಿಗೆ ಹೇಳಲೇಬೇಕು. ಮುಂದೆ ನನ್ನಿಂದ ಅವರಿಗೆ ಯಾವುದೇ ತರಹದ ನೋವು ಆಗಬಾರದು. ಅದಕ್ಕೋಸ್ಕರ ಆದರೂ ನಾನು ಈ ವಿಷಯ ಅವರ ಬಳಿ ಹೇಳುತ್ತೇನೆ. ಅವತ್ತು ಆಫೀಸ್ ಬಿಟ್ಟ ನಂತರ ನಾನು ಶಾಲಿನಿ ಅಕ್ಕ ಪಾನಿಪುರಿ ತಿಂದು ಬೀಚ್ಗೆ ಹೋದೆವು. ನಾನು ಎಲ್ಲ ವಿಷಯ ಅವರ ಜೊತೆ ಹಂಚಿಕೊಂಡೆ. ಹಾಗೂ ನನ್ನ ಯಾವತ್ತೂ ದೂರ ಮಾಡಬೇಡಿ ಅಂತ ಕಳಕಳಿಯಾಗಿ ಬೇಡಿಕೊಂಡೆ. ನೋಡು ನಂದು, ನೀನು ಇಷ್ಟೆಲ್ಲ ನೋವು ಅನುಭವಿಸಿದರು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೀಗೆ ಎದುರಿಗೆ ನಗುತ್ತಾ ಇರುತ್ತೀಯ ಅಲ್ವಾ? ನಿನ್ನ ಮೊದಲ ದಿನ ನೋಡಿದೆ ಅಲ್ವಾ, ಅವಾಗಲೇ ನನಗೆ ನಿನ್ನ ಮುಖ ನೋಡಿ ಅನಿಸಿತು ನೀನು ಜೀವನದಲ್ಲಿ ತುಂಬ ನೋವುಗಳನ್ನು ಅನುಭವಿಸಿದ್ದೀಯಾ ಎಂದು. ಅದು ಆದ ಮೇಲೆ ತುಂಬ ಸಲ ನಿನ್ನ ಜೊತೆ ಕೇಳಬೇಕು ಅಂತ ಅಂದುಕೊಂಡೆ. ಆದರೆ ನನಗೆ ಕೇಳಲು ಧೈರ್ಯ ಬರಲಿಲ್ಲ. ನನಗೆ ತಂಗಿ ಇಲ್ಲ, ಆದರೆ ನಿನ್ನಲ್ಲಿ ಏನು ನನಗೆ ತುಂಬ ಸಲಿಗೆ. ಯಾಕೆ ಅಂತ ಗೊತ್ತಿಲ್ಲ. ನನ್ನ ತಂಗಿ ಇದ್ದರೆ ಯಾವ ಪ್ರೀತಿ ಅಕ್ಕರೆ ಮಮತೆ ತೋರಿಸುತ್ತಿದ್ದೇನೋ ಅದೇ ಥರ ನಿನ್ನ ನೋಡುತ್ತಿದ್ದೇನೆ. ನಿನ್ನ ಈ ಕತೆ ಕೇಳಿದ ಮೇಲೆ ನನಗೆ ಯಾವುದೇ ತರಹದ ನೋವು ಆಗದ ಹಾಗೆ ನಿನ್ನ ನಾನು ನೋಡಿಕೊಳ್ಳುತ್ತೇನೆ. ನಾನು ಯಾವತ್ತೂ ನಿನ್ನ ದೂರ ಮಾಡಲ್ಲ. ಏನು ಎದುರೋ ಅಗತ್ಯ ಇಲ್ಲ. ನಿನ್ನ ಜೀವನದಲ್ಲಿ ನನಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದೀಯಾ, ಅದನ್ನು ನಾನು ಕಾಪಾಡುತ್ತೇನೆ. ಅದರ ಬಗ್ಗೆ 2 ಮಾತಿಲ್ಲ. ನಿನಗೆ ಏನೇ ಕಷ್ಟ ಬಂದರೂ ನಾನು ನಿನ್ನ ಜೊತೆಗೆ ಇರುತ್ತೇನೆ. ಅಕ್ಕ ಅಂತ ಬಂದು ನಾನು ಅವರನ್ನು ತಬ್ಬಿ ಮನಸ್ಸು ಸಮಾಧಾನ ಆಗೋವರೆಗೂ ಅದ್ದು ಮನೆಗೆ ಹೊರಟಿವೆ. ನನ್ನ ದಿನ ಬೈಗುಳದಿಂದ ಶುರು ಆಗಿ ಬೈಗುಳದಿಂದ ಸಮಾಪ್ತಿ ಆಗುತ್ತಿತ್ತು. ನನಗೂ ರೂಢಿಯಾಗಿ ಹೋಗಿತ್ತು. ಆದರೆ ಅವರಿಗೆ ಯಾಕೆ ಹುಡುಗಿಯರ ಮೇಲೆ ಕೋಪ ಅಂತ ನನಗಂತೂ ಗೊತ್ತೇ ಇಲ್ಲ. ಶಾಲಿನಿ ಅಕ್ಕನ ಕೇಳಿದೆ, ಅವಳಿಗೂ ಗೊತ್ತಿಲ್ಲ. ಸರಿ, ಬೇರೆಯವರ ವಿಷಯ ನಮಗೆ ಯಾಕೆ ಅಂತ ನಾನು ನನ್ನ ಪಾಡಿಗೆ ಶಾಲಿನಿ ಅಕ್ಕ ಜೊತೆ ಚೆನ್ನಾಗಿ ಇದ್ದೆ. ಒಂದು ದಿನ ಫೈಲ್ ತಯಾರಿ ಮಾಡಿ ಅಭಿ ಸರ್ ಚೇಂಬರ್ನಲ್ಲಿ ಇಟ್ಟು ಬಂದೆ. ಶಾಲಿನಿ ಅಕ್ಕ ಕೂಡ ನನ್ನ ಜೊತೆ ಬಂದಿದ್ದರು. ಬಾಸ್ ಬಂದ ತಕ್ಷಣ ನನ್ನ ಅಕ್ಕನ ಕರೆದರು. ನಾವು ಹೋದ್ವಿ. ಒಳ್ಳೆ ಹುಚ್ಚು ನಾಯಿ ಕಳೆದಿರೋ ಥರ ಒಂದೇ ಸಮ ವಟ ವಟ ಅಂತ ಕೊಯ್ದ್ರು. ನಿಜವಾಗ್ಲೂ ನನಗೂ ಶಾಲಿನಿ ಅಕ್ಕನಿಗೂ ಏನೂ ಅರ್ಥ ಆಗಲಿಲ್ಲ. ಮಧ್ಯ ನಾನೇ ಬಾಯಿ ಹಾಕಿ, ಬೈಯೋದು ಬೈತೀರಾ, ಯಾಕೆ ಅಂತ ಹೇಳಿ ಬೈದರೆ ಚೆನ್ನಾಗಿತ್ತು ಅಂದೆ ಅಷ್ಟೆ. ವಾಟ್, ನಿನ್ನೆ ನಾನು ಫೈಲ್ಸ್ ಕೇಳಿದೆ, ಇಲ್ಲೇ ಇಟ್ಟಿದ್ನಲ್ಲ ಬಾಸ್, ನಾವೇ ಇಟ್ಟದ್ದು ಒಂದು 10 ನಿಮಿಷ ಮುಂಚೆ. ಹಾಗಾದರೆ ಎಲ್ಲಿ ತೋರಿಸಿ? ತುಂಬ ಹುಡುಕಿದರು, ಆ ಫೈಲ್ಸಲ್ಲಿ ಇರಲಿಲ್ಲ. ಇಬ್ಬರಿಗೂ ಗೊಂದಲ ಶುರುವಾಯಿತು. ಇಬ್ಬರು ಮುಖ ಮುಖ ನೋಡಿಕೊಂಡ್ವು. ಏನು ಪ್ರಯೋಜನ ಆಗಲಿಲ್ಲ. ಆದರೆ ಆ ಕೋಪಿಷ್ಟ ಬಿಡಬೇಕಲ್ಲ. ಇನ್ನು 1 ಗಂಟೆ ಬಾಯಿಗೆ ಬಂದ ಹಾಗೆ ಬೈದ. ಕೊನೆಗೆ ಅಪ್ಪ ಅಮ್ಮ ಇದನ್ನೇ ಕಲಿಸಿಕೊಟ್ಟದ್ದ ನಿಮಗೆ ಅಂದ. ನನಗೆ ಕೋಪ ನೆತ್ತಿಗೆ ಹೇರಿ, ಏನು ಬಾಸ್ ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ ಬಾಯಿಗೆ ಬಂದ ಹಾಗೆ ಬೈದ್ರೆ ಪರವಾಗಿಲ್ಲ, ಆದರೆ ಅಪ್ಪ ಅಮ್ಮನ ವಿಷಯಕ್ಕೆ ಬರಬೇಡಿ. ನಾನು ಶಾಲಿನಿ ಅಕ್ಕ ಇಲ್ಲೇ ಇಟ್ಟಿದ್ವಿ ಫೈಲ್, ಆದರೆ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದ್ದೇವೆ, ಆದರೆ ಎಲ್ಲಿ ಎಡವಟ್ಟು ಆಯಿತು ಅಂತ ಗೊತ್ತಿಲ್ಲ. ನಾವು ಮಾಡದ ತಪ್ಪಿಗೆ ನಿಮ್ಮ ಬಾಯಿಂದ ಕೇಳುವುದೇ ಹೆಚ್ಚು. ಅದು ಅಲ್ಲದೆ ಹೆತ್ತವರ ಬಗ್ಗೆ ಅಂದರೆ ಸುಮ್ಮನೆ ಕೇಳಿ ಹೋಗಲು ಸಾಧ್ಯವಿಲ್ಲ. ನಾಲಿಗೆ ಇದೆ ಅಂತ ಜಾಸ್ತಿ ಮಾತನಾಡಬೇಡಿ. ನಮಗೂ ಬರುತ್ತೆ ಮಾತನಾಡಲು. ತಪ್ಪು ನಾವು ಮಾಡಿಲ್ಲ, ಆದರೂ 1 ಗಂಟೆ ನಿಮ್ಮ ಬೈಗುಳ ಕೇಳಿ ನಿಂತಿದ್ದೇವೆ. ಅದರ ಅರ್ಥ ನೀವು ಹೇಳಿದ್ದನ್ನೆಲ್ಲ ಕೇಳ್ತೀವಿ ಅಂತ ಅಲ್ಲ. ಹೋ, ಮಾಡೋ ತಪ್ಪು ಮಾಡಿ ಇವಾಗ ನನಗೆ ಎದುರು ಮಾತನಾಡುತ್ತೀಯಾ ನೀನು? ಇರು, ಈ ಕಂಪನಿಯಿಂದ ನಿನ್ನ ಹೆತ್ತಂಗಡಿ ಮಾಡಿಸಿಲ್ಲ ಅಂದರೆ ನನ್ನ ಹೆಸರು ಅಭಿನವಲ್ಲ. ಈ ಹುಡುಗಿಯರೇ ಇಷ್ಟು ಸುಳ್ಳು ಮೋಸ ಕೈಕೊಡೋ ಬುದ್ಧಿ ಇರೋರು. ಎಲ್ಲಿಗೆ ಹೋಗುತ್ತೆ ಆ ಗುಣ? ತಪ್ಪು ಮಾಡೋದು, ಬೈಯೋದು, ಅದು ಅಲ್ಲದೆ ಎದುರು ಮಾತನಾಡೋದು. ಕೊಬ್ಬು ನಿಮಗೆಲ್ಲ. ಸರ್, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನೇನೋ ಹೇಳಬೇಡಿ. ಹುಡುಗಿರು ಅಂದರೆ ಏನು ಅಂತ ಗೊತ್ತಿಲ್ಲ ನಿಮಗೆ. ನೀವು ಹುಡುಗಿಯರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾಲಿಗೆ ಜಾಸ್ತಿ ಅರಿಯೋಕೆ ಬಿಡಬೇಡಿ. ನಮಗೂ ಸ್ವಾಭಿಮಾನ ಇದೆ. ನೀವು ಮಾತಾಡೋದು ನೋಡಿದರೆ ಹುಡುಗಿರು ಮೋಸಗಾರರು ಅಂತ ಹೇಳೋ ಹಾಗೆ ಇದೆ. ಹೌದು, ಹುಡುಗಿರು ಹುಟ್ಟಿರೋದೇ ಮೋಸ ಮಾಡಲು. ಸರ್, ಬಾಯಿ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ, ಮತ್ತೆ ನಾನು ಮನುಷ್ಯಳಾಗಿ ಇರೋದಿಲ್ಲ. ಹೋ ಹೌದಾ, ಹಾಗಾದರೆ ಸರಿ. ಈ ಹುಡುಗಿರು ಮೋಸ ಮಾಡುವುದಕ್ಕೆ ಹುಟ್ಟಿರೋದು, ಮರ್ಯಾದೆ ಕಳೆಯಲಿಕ್ಕೆ, ಇನ್ನೊಬ್ಬರನ್ನು ನೋಯಿಸೋದಕ್ಕೆ ಅಂತಾನೆ ಹುಟ್ಟಿರೋದು. ಏನೇ ಮಾಡ್ತೀಯಾ? ಏನು ಮಾಡೋಕ್ಕೆ ಆಗುತ್ತೆ ನಿನಗೆ? ಸರ್ ಅಂತ ಅಭಿಗೆ ಕೈ ಎತ್ತುತ್ತಾಳೆ.
ಶಾಲಿನಿ ಬಂದು ನನ್ನ ತಡೆದು, ಸಾರಿ ಸರ್, ಅದು ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಅದೇ ಸಮಯಕ್ಕೆ ಹಬಿ ಹಬ್ಬ ಬರ್ತಾರೆ. ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಾ? ಅದನ್ನು ನೀವೇ ಕೇಳಿ ಬಾಸ್. ನಂದು ಸುಮ್ಮನೆ ಇರು ಬಾಸ್. ಅದು ಇವತ್ತು ಪ್ರಾಜೆಕ್ಟ್ ಫೈಲ್ ರೆಡಿ ಮಾಡೋಕ್ಕೆ ಹೇಳಿದರು. ನಾವು ರೆಡಿ ಮಾಡಿ ಇಲ್ಲೇ ಇಟ್ಟಿದ್ವಿ. ಆದರೆ ಇವಾಗ ಅದು ಕಾಣಿಸ್ತಾ ಇಲ್ಲ. ಅದಕ್ಕೆ ಬಾಸ್. ಹೋ ಹೌದಾ, ಅದು ಫೈಲ್ಸ್ ನಾನೇ ತಗೊಂಡು ಹೋಗಿದ್ದು. ಮೀಟಿಂಗ್ ಅರೇಂಜ್ ಮಾಡಲು ಇತ್ತು, ಅದಕ್ಕೆ ಸೆಕ್ರೆಟ್ರಿ ಹತ್ರ ಕೊಟ್ಟೆ. ಅದಕ್ಕೆ ಇಷ್ಟು ಜಗಳ ಹಾಡೋ ಅಂಥದ್ದು ಏನಿತ್ತು? ಅದು ಡ್ಯಾಡ್. ಅಲ್ಲ ಕಣೋ, ಫೈಲ್ ಇಲ್ಲ ಅಂದರೆ ನನ್ನ ತಾನೇ ಕೇಳಬೇಕು. ಅದನ್ನು ಬಿಟ್ಟು ಬೈದರೆ ಸರಿ ಹೋಗುತ್ತಾ? ಸರಿ, ನೀವಿನ್ನು ಹೊರಡಿ. ಸರಿ ಬಾಸ್ ಅಂತ ನಾನು ಶಾಲಿನಿ ಅಕ್ಕ ಹೊರಗೆ ಬಂದ್ವಿ. ಶಾಲಿನಿ ಅಕ್ಕ ಯಾಕೆ ನನ್ನ ತಡೆದು ಬಿಟ್ಟೆ. ಒಂದು ಕಪಾಳಕ್ಕೆ ಬಾರಿಸಿದರೆ ಎಲ್ಲ ಸರಿ ಹೋಗ್ತಿತ್ತು. ಏನು ಅಂತ ಅಂದುಕೊಂಡಿದ್ದಾರೆ ಅವರನ್ನು? ಅವರು ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾರೆ. ಇವರಿಗೇನು ಗೊತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕೆ? ಇವತ್ತು ಇವರು ಇಲ್ಲಿದ್ದಾರೆ ಎಂದರೆ ಅದಕ್ಕೆ ಕಾರಣ ಹೆಣ್ಣು ಅನ್ನೋದು ಮರೆತಿರುವ ಹಾಗಿದೆ. ಚೆನ್ನಾಗಿ ಪಾಠ ಕಲಿಸ್ತಾ ಇದ್ದೆ ನಾನು ಅವರಿಗೆ. ಬಾಯಿ ಇದೆ ಅಂತ ಏನು ಬೇಕಾದರೂ ಹೇಳಬಹುದು ಅಂತ ಅಂದುಕೊಂಡು ಇರಬೇಕು. ಇವತ್ತು ಎಲ್ಲ ಗ್ರಹಚಾರ ಬಿಡಿಸಿ ಬರ್ತಿದೆ. ನೀನು ತಡೆದು ಎಲ್ಲ ಹಾಳು ಮಾಡಿದೆ. ಕೂಲ್ ನಂದು, ಕೂಲ್. ಯಾಕೆಷ್ಟು ಸಿಟ್ಟು ಮಾಡ್ಕೊಳ್ತೀಯ? ನೋಡು ನಂದು, ಅವರು ನಮ್ಮ ಬಾಸ್. ಹಾಗಂತ ಅವರು ಹೇಳಿದ್ದನ್ನು ಕೇಳು ಅಂತ ನಾನು ಹೇಳುತ್ತಿಲ್ಲ. ಆದರೆ ಅನಿವಾರ್ಯ, ಕೇಳಲೇಬೇಕು. ಯಾಕಂದರೆ ಅವರು ಈ ಕಂಪನಿ ಮಾಲೀಕರು. ಒಂದು ಪ್ರಾಜೆಕ್ಟ್ ಮಿಸ್ ಆದರೆ ಈ ಕಂಪನಿಗೆ ನಷ್ಟ ಅಲ್ವಾ? ಅದಕ್ಕೆ ಅವರು ಆ ಥರ ಮಾತನಾಡಿದ್ದಾರೆ ಅಷ್ಟೇ. ಅದು ಬಿಡು, ಕೆಲಸ ತುಂಬ ಇದೆ. ಇದರ ಬಗ್ಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಮಾತನಾಡೋಣ ನಡೆಯುವಾಗ ಅಂತ ಇಬ್ಬರು ನಮ್ಮ ಸೀಟಲ್ಲಿ ಕುಳಿತು ಕೆಲಸದಲ್ಲಿ ನಿರತರಾದವು. ಛೆ, ಎಂಥ ಕೆಲಸ ಮಾಡಿದ್ದೆ ನಾನು. ಡ್ಯಾಡ್ ಹತ್ರ ಕೇಳದೆ ನಂದಿನಿ ಮೇಲೆ ಹೇಗೆ ಹೋಯಿತು ಪಾಪ. ಅವಳಿಗೆ ಎಷ್ಟು ನೋವಾಯಿತೋ. ಛೆ, ಯಾವಾಗಲೂ ನನಗೆ ದುಡುಕು ಬುದ್ಧಿ. ಅಭಿಗೆ ತುಂಬ ನೋವಾಗುತ್ತೆ. ಇಲ್ಲ ಇಲ್ಲ, ಈ ಹೆಣ್ಣು ಮಕ್ಕಳು ತುಂಬ ಚಾಲಾಕಿಗಳು. ತಪ್ಪಿಸಿಕೊಳ್ಳೋಕೆ ನೋಡುತ್ತಾ ಇರ್ತಾರೆ. ಇಂತಹ ಜನರಿಗೆ ನಾವು ಬಗ್ಗಬಾರದು. ಹೌದು, ನಾನು ಮಾಡಿದ್ದು ತಪ್ಪು. ಆದರೆ ಅದು ತಪ್ಪಲ್ಲ. ಯಾಕಂದರೆ ನಾನು ಈ ಕಂಪನಿ ಯಜಮಾನ. ಅವಳಿಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ಇಂತಹ ಹುಡುಗಿಯರಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ತಲೆ ಮೇಲೆ ಬಂದು ಕೂತ್ಕೊಳ್ತಾರೆ. ನಾನು ಮಾಡಿದ್ದು ಸರಿ ಇತ್ತು. ಆದರೆ ಆ ನಂದಿನಿ ನನಗೆ ಎದುರು ಮಾತನಾಡುತ್ತಾಳೆ. ಅದು ಅವಳ ಬಾಸ್ಗೆ ಎಷ್ಟು ಅಹಂ ಇರಬೇಡ. ಅವಳಿಗೆ ನೋಡ್ಕೊಳ್ತೀನಿ ಕಣೆ. ನಿನ್ನ ಒಂದು ಕೈ ಟೈಮ್ ಬರಲಿ ಯೂ ಅಂತ ಕೈನ ಗೋಡೆಗೆ ಹೊಡಿತಾನೆ. ರಕ್ತಸ್ರಾವ ಆಗುತ್ತದೆ. ಆದರೆ ಅದರ ಪರಿವೇ ಇಲ್ಲದೆ ಯೋಚನೆ ಮಾಡುತ್ತಾ ಹಾಗೆ ತಾನು ಹೇಗಿದ್ದೆ, ಇವತ್ತು ಹೇಗಾಗಿದ್ದೆ, ಎಲ್ಲ ಅವಳಿಂದ. ಹೌದು, ಅವಳ ಇದಕ್ಕೆ ಕಾರಣ ಪ್ರಜ್ಞಾ. ಐ ಜಸ್ಟ್ ಹೇಟ್ ಯು ಡ್ಯಾಮಿಟ್. ನನಗೆ ಇನ್ನೊಂದು ಫೈಲ್ ಕೊಡಲು ಮರೆತೇ ಹೋಗಿತ್ತು. ಜಗಳದ ನಡುವೆ ಸರಿ, ಇವಾಗ ಕೊಟ್ಟು ಬರ್ತೀನಿ. ಇಲ್ಲ ಅಂದರೆ ಅದಕ್ಕೂ ಸಿಡುಕುತ್ತಾನೆ. ಸಿಡುಕು ಮುದ್ದಿ ಸಿದ್ದಪ್ಪ. ಯಾವ ದೇವರು ಸೃಷ್ಟಿ ಮಾಡಿದ್ನೋ ದೇವಾ, ಇಂಥ ಜನರು ಇರ್ತಾರ? ಎಲ್ಲ ನನ್ನ ಕರ್ಮ. ಇವಾಗ ಹೋದರೆ ಮತ್ತೆ ಉಗಿಸಿಕೊಳ್ಳಬೇಕಾ? ಅಯ್ಯೋ ರಾಯರೇ, ಕಾಪಾಡಿ. ಚೇಂಬರ್ ಒಳಗೆ ಹೋಗಿ ಸರ್, ಫೈಲ್ ಅಂತ ಟೇಬಲ್ ಮೇಲೆ ಇಡುವಾಗ ಅವನ ಕೈಯಿಂದ ರಕ್ತ ಬರೋದು ನೋಡಿ ನನಗೆ ಗಾಬರಿಯಾಯಿತು. ಅಲ್ಲೇ ಇದ್ದ ಫಸ್ಟ್ ಏಡ್ಸ್ ಬಾಕ್ಸ್ ಓಪನ್ ಮಾಡಿ ಅವರ ಕೈಗೆ ಬ್ಯಾಂಡೇಡ್ ಮಾಡಿದೆ. ಅಲ್ಲ, ನಾನು ಇವಾಗಷ್ಟೇ ಅವಳಿಗೆ ಬೈದೆ. ಅದನ್ನೆಲ್ಲ ಬಿಟ್ಟು ಇವಾಗ ನೋವು ಮಾಡಿದವರಿಗೆ ಇವಳು ಉಪಚಾರ ಮಾಡುತ್ತಾ ಇದ್ದಾಳಲ್ಲ, ಇವಳು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅವಳ ಆ ಮುಂಗುರುಳು ಎಷ್ಟು ಸುಂದರವಾಗಿ ಕಾಣುತ್ತದೆ. ಅವಳಿಗೆ ಕಣ್ಣು ರೆಪ್ಪೆಗಳನ್ನು ಬಡಿಯುವಾಗ ಎಷ್ಟು ಸುಂದರ ನೋಡಲು. ಆ ಮುಂಗುರುಳನ್ನು ಹಿಂದೆ ಸರಿಸುವ ಪರಿಯ ನೋಡಿ ಅಲ್ಲೇ ಕಳೆದು ಹೋದೆ ನಾನು. ಯಾಕೋ ಎದೆಯಲ್ಲಿ ಸಣ್ಣಗೆ ಮತ್ತೆ ಆಸೆ ಚಿಗುರು ಹೊಡಿತಾ ಇದೆ ಅನಿಸುತ್ತೆ. ಅವನ ಪರಿಗೆ ಅವನಿಗೆ ನಗು ಬರುತ್ತೆ. ಸಣ್ಣಗೆ ಕಿರುನಗೆ ಹಾಗೆ ಹಾದು ಹೋಗುತ್ತದೆ. ನನ್ನ ಗಮನ ಅವರ ಗಾಯದ ಮೇಲೆ ಇತ್ತು. ಏನು ಸರ್, ಚಿಕ್ಕ ಮಕ್ಕಳ ಹಾಗೆ ಕೈಗೆ ಗಾಯ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೋಪನ ಕಮ್ಮಿ ಮಾಡಿ. ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀರುತ್ತೆ. ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಳ್ಬೇಡಿ. ನನಗೇನಾದರೂ ನಿನಗೆ ಏನು? ನನ್ನ ಕೈ, ನನ್ನ ಆರೋಗ್ಯ, ಅದೆಲ್ಲ ನಿನಗೆ ಯಾಕೆ? ಜಾಸ್ತಿ ಮಾತನಾಡದೆ ಇಲ್ಲಿಂದ ಹೋಗು. ತಲೆ ಹರಟೆ ಮಾಡಬೇಡ. ಮಾಡಲು ಬೇಕಾದಷ್ಟು ಕೆಲಸ ಇದೆ. ನನಗೆ ನನ್ನ ತಲೆ ತಿನ್ಬೇಡ. ನಿನ್ನ ಕೆಲಸ ನೋಡ್ಕೊ. ಅದಕ್ಕೆ ಹೇಳುವುದು, ಯಾರಿಗೂ ಕಾಳಜಿ ತೋರಿಸ್ಬಾರ್ದು ಅಂತ. ಅಯ್ಯೋ ಪಾಪ ಅಂತ ಸಹಾಯ ಮಾಡಿ ಒಂದು ಸಣ್ಣ ಅಡ್ವೈಸ್ ಕೊಟ್ಟರೆ ನನಗೆ ಮಾತಾಡ್ತಾ ಇದ್ದೀರಾ? ಲೇ ನಂದು, ಬೇಕಿತ್ತ ನಿನಗೆ? ಅನುಭವಿಸು. ಕೋಪಿಷ್ಟ ಕಡೆ ಇವನು. ಹೋಗಿ ಹೋಗಿ ಅವನಿಗೆ ಬುದ್ಧಿ ಹೇಳ್ತಾ ಇದೆಯಾ ಅಲ್ವಾ? ನಿನಗೆ 2 ಬಾರಿಸಬೇಕು. ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ. ಅಯ್ಯೋ ರಾಯ್ರೆ, ಕಾಪಾಡಿ. ನಮ್ಮ ಬಾಸ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ.
ಏನ್ರಿ ಅದು ಗೊಣಗ್ತಾ ಇದ್ದೀರಾ? ಯಾಕೆ? ಇನ್ನು ಏನಾದರೂ ಬುದ್ಧಿ ಹೇಳೋದು ಇದೆಯಾ ಇಲ್ಲ ಮುಗೀತಾ? ಏನೋ ಬೈಯೋ ಹಾಗೆ ಇದೆ ನಿನ್ನ ಮುಖ ಚಾಹೆ ನೋಡಿದರೆ. ಯಾಕೆ? ಏನೂ ಇಲ್ಲ ಸರ್, ನಮ್ಮ ಬಾಸ್ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ದೆ. ಹಾಗೇನೆ ಬುದ್ಧಿ ಕೂಡ ಜಾಸ್ತಿ ಅಲ್ವಾ, ಅದಕ್ಕೆ ರಾಯರ ಹತ್ತಿರ ಹೇಳ್ತಾ ಇದ್ದೆ ಅಷ್ಟೇ ಬಾಸ್, ಬೇರೇನಿಲ್ಲ. ಯಾಕೆ ಬಾಸ್, ನನ್ನ ನೋಡಿದರೆ ಬೈಯೋ ಥರ ಕಾಣಿಸುತ್ತೇನಾ? ಪಾಪ ಬಾಸ್, ನಾನು ಹಾಗೆಲ್ಲ ಬೈಯಲ್ಲ. ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನನಗೆ ನೀನು ಬೈದಿದ್ಯಾ ಅಥವಾ ಹೊಗಳುತ್ತಿದ್ಯಾ ಅಂತ. ಹೀಗೆ ಇಲ್ಲಿಂದ ತೊಲಗು. ಇನ್ನು ಇಲ್ಲೇ ಇದ್ದರೆ ಅಷ್ಟೆ, ನಿನ್ನ ತೊಲಗು ಮೊದಲು. ನಾನೇನು ಇಲ್ಲೇ ಇರೋಕ ಬಂದಿರೋದು, ಫೈಲ್ ಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೆ. ಕೊಟ್ಟಾಯಿತು, ನನ್ನ ಕೆಲಸ ಮುಗೀತು. ಬರ್ಲಾ ಬಾಸ್? ನಿನ್ನ ಅಜ್ಜಿ ಹೋಗೆ ಒಟ ಒಟ ಅಂತ ತಲೆ ತಿಂತಾಳೆ. ಅದು ಯಾವನು ಇವಳಿಗೆ ಗಂಟು ಬೀಳ್ತಾನೋ ಅವನ ಗತಿ. ಒಂದು ಮಾತನಾಡಿದರೆ 10 ಮಾತನಾಡುತ್ತಾಳೆ. ಏನು ಹುಡುಗಿನೋ ಏನೋ, ಚೂರು ಬುದ್ಧಿ ಇಲ್ಲ. ಅಲ್ಲ, ಅವನಿಗೆ ಯಾಕೆ ಅಷ್ಟು ಕೋಪ? ನನಗೇನೆ ಜಾಸ್ತಿ ಕೋಪ, ಅದರಲ್ಲೂ ಅವನಿಗೆ ನನಗಿಂತ ಜಾಸ್ತಿ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಅಂತ. ಇದಕ್ಕೆ ಇರಬೇಕು, ಕೋಪ ಬಂದಾಗ ಸರಿ, ತಪ್ಪು ನೋಡೋದೇ ಬೈದು ಅಟ್ಲೀಸ್ಟ್ ಒಂದು ಸಾರಿ ಕೂಡ ಕೇಳಿಲ್ಲ. ದೊಡ್ಡ ಕೋಪಿಷ್ಟ. ಯಪ್ಪ, ಅವನನ್ನು ಕಟ್ಟಿಕೊಳ್ಳಲು ಮಹಾಪಾಪ ಮಾಡಿರಬೇಕು ಅನಿಸುತ್ತೆ. ರಾಯ್ರೆ, ಅವಳು ಎಲ್ಲಿದ್ದಾಳೋ ಏನೋ, ನೀವೇ ಕಾಪಾಡಿ. ಇವತ್ತು ಏಕಾದಶಿ ಅಲ್ವಾ, ಇವತ್ತು ಬೇಗ ಹೋಗಬೇಕು. ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದಲೇ ಆಫೀಸ್ಗೆ ಹೋಗ್ತೀನಿ. ಡಾರ್ಲಿಂಗ್, ಇವತ್ತು ಏಕಾದಶಿ, ನಾನು ಉಪವಾಸ ಅಲ್ವಾ, ನನಗೆ ಟಿಫನ್ ಬೇಡ. ಗೊತ್ತು ಕಣೆ, ಹಾಲು ಇಟ್ಟಿದ್ದೀನಿ, ಕುಡಿದು ಹೋಗು, ಸರಿನಾ? ಓಕೆ ಓಕೆ ಮದರ್ ಇಂಡಿಯಾ. ಡಾರ್ಲಿಂಗ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಕಣೆ ಬರ್ತೀನಿ, ತುಂಬ ದಿನ ಆಯಿತು ಹೋಗದೆ ಇರು, ಬಂದೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡಾರ್ಲಿಂಗ್ನ ಮನೆಗೆ ಕಳುಹಿಸಿ ನಾನು ಆಫೀಸ್ ದಾರಿ ಹಿಡಿದೆ. ಅವಸರದಲ್ಲಿ ಒಳಗೆ ಬೇಗ ಹೋಗೋಕ್ಕೆ ಹೋಗಿ ಡಿಕ್ಕಿ ಹೊಡೆದಾಗ, ಹೇ ಯಾಕೆ ಕಣ್ಣು ಎಲ್ಲಿ ಇಟ್ಕೊಂಡು ಬರ್ತಾ ಇದೆಯಾ? ಅಲ್ಲ, ನೋಡಿಕೊಂಡು ಬರೋಕ್ಕೆ ಏನು ದಾಡಿ ನಿನಗೆ ಅಂತ ನೋಡ್ತೀನಿ. ಅಯ್ಯೋ ಬಾಸ್, ನೀವು ಯಾವಾಗ ಬಂದ್ರಿ? ಇವಾಗ ಏನು ಗ್ರಹಚಾರ ಕಾದಿದೆ ನನಗೆ. ಏನು? ಅಯ್ಯೋ ರಾಯ್ರೆ ಕಾಪಾಡಿ, ಬೆಳಗ್ಗೆ ಬೆಳಗ್ಗೆ ಕೋಪಿಷ್ಟನ ದರ್ಶನ ಇವತ್ತು ಹೋಗೇನೆ ನನಗೆ. ಯು ಈಡಿಯಟ್, ನಿನಗೆ ಕಣ್ಣು ಇಲ್ವಾ? ನಾನು ಸರಿಯಾಗಿ ಬರ್ತಾ ಇದ್ದೆ, ನೀನೇ ಬಂದು ಡಿಕ್ಕಿ ಹೊಡೆದಿದ್ದು. ಅಲ್ಲದೆ ನನಗೆ ಬೈತೀಯ? ಹೌ ಡೇರ್ ಯು? ಸಾರಿ ಬಾಸ್, ನೋಡಿಲ್ಲ. ಅಯ್ಯೋ ಇವನ ಇಂಗ್ಲೀಷ್ ಬೇರೆ, ಒಳ್ಳೆ ಬ್ರಿಟಿಷ್ ಸಹವಾಸ ಆಯಿತು ನನಗೆ. ಅಪ್ಪ ರಾಯ್ರೆ, ನಾನು ಏನು ದ್ರೋಹ ಮಾಡಿದ್ದೆ ನಿನಗೆ ಅಂತ ಇವನ್ನ ಎದುರಿಗೆ ಸಿಗೋ ಥರ ಮಾಡಿದ್ದು. ಇನ್ನು ಇಲ್ಲೇ ನಿಂತರೆ ಆಯಿತು. ನನ್ನ ಗತಿ ಗೋವಿಂದ, ಎಸ್ಕೇಪ್ ಜೂಟ್. ಅಯ್ಯೋ ನನ್ನ ಕರ್ಮ, ಇಂಥವರೆಲ್ಲ ನನ್ನ ಆಫೀಸ್ಗೆ ಬಂದು ನನಗೆ ಪ್ರಾಬ್ಲಮ್ ಮಾಡ್ತಾರೆ. ಓ ಗಾಡ್. ಅಕ್ಕ, ಇವತ್ತು SM ಕಂಪನಿ ಜೊತೆ ಮೀಟಿಂಗ್ ಇದೆ ಅಲ್ವಾ, ಅದರ ಫೈಲ್ ರೆಡಿ ಇದೆ, ಒಮ್ಮೆ ಚೆಕ್ ಮಾಡಿ ನೋಡ್ತೀಯಾ? ಸರಿ ಕೊಡು. ಎಲ್ಲ ಸರಿ ಇದೆ, ಹೋಗಿ ಕೊಡು. ಇವತ್ತು ಮಧ್ಯಾಹ್ನ ಮೀಟಿಂಗ್ ಇರೋದು. ಓಕೆ ಅಕ್ಕ, ಥ್ಯಾಂಕ್ ಯು. ಬಾಸ್, ಮೇ ಐ ಕಮ್ ಇನ್ ಆಸ್ ಪ್ಲೀಸ್? ಬಾಸ್, MS ಕಂಪನಿ ಫೈಲ್ ರೆಡಿ ಇದೆ, ಇವತ್ತು ಮಧ್ಯಾಹ್ನ ಮೀಟಿಂಗ್. ಓಕೆ, ಟೇಬಲ್ ಮೇಲೆ ಇಡು, ಐ ವಿಲ್ ಚೆಕ್. ಓಕೆ ಬಾಸ್. ನಂದು ಊಟಕ್ಕೆ ಬರಲ್ವಾ? ಇಲ್ಲ ಅಕ್ಕ, ಇವತ್ತು ಉಪವಾಸ. ಹೌದಾ? ಓಕೆ, ಹಾಗಾದರೆ ನಾನು ಹೋಗಿ ಬರ್ತೀನಿ. ಸರಿ ಅಕ್ಕ. ಇವತ್ತು ಯಾಕೋ ಅಚ್ಚು ತುಂಬ ನೆನಪು ಆಗ್ತಾ ಇದ್ದಾನೆ. ಮರಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಪದೇ ಪದೇ ನೆನಪು ಮಾಡಿಸಿ ನೋವು ಕೊಡ್ತೀಯ ನನಗೆ. ಯಾಕೋ ಮನಸ್ಸೇ ಸರಿಯಿಲ್ಲ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತೇನೆ, ಇಲ್ಲ ಅಂದರೆ ಡಾರ್ಲಿಂಗ್ಗೆ ಗೊತ್ತಾಗುತ್ತದೆ. ವಾಶ್ರೂಮ್ಗೆ ಹೋಗಿ ಹತ್ತು ಮನಸ್ಸು ಸ್ವಲ್ಪ ಸರಿ ಆಯಿತು. ಯಾಕೋ ಇವತ್ತು ತುಂಬ ಕಾಡ್ತಾ ಇದ್ದಾನೆ. ಬಿಟ್ಟು ಹೋಗಿ ಇವತ್ತಿಗೆ 2 ವರ್ಷ ಆಯಿತು ಅಲ್ವಾ, ಅದಕ್ಕೆ ಅನಿಸುತ್ತೆ ಈ ನೋವುಗಳು. ಮನುಷ್ಯನ ಬದುಕೋಕೆ ಬಿಡಲ್ಲ, ಸಾಯೋಕ್ಕೂ ಬಿಡಲ್ಲ. ವಿಚಿತ್ರ ಅಲ್ವಾ? ಏನು ಮಾಡೋದು? ಪಟ್ಕೊಂಡು ಬಂದಿರೋದು ಅಷ್ಟೆ. ಯೋಚಿಸಿ ಯೋಚಿಸಿ ಮನಸ್ಸು ಆಳು. ಅದರ ಬದಲು ಕೆಲಸ ಮಾಡಿದರೆ ಇಂತಹ ಯೋಚನೆಗೆ ಬ್ರೇಕ್ ಕೊಡಬಹುದು. ನಾಳೆ ಹೇಗೂ ಭಾನುವಾರ, ಆಶ್ರಮಕ್ಕೆ ಹೋಗಿ ಎಲ್ಲರನ್ನು ಮಾತನಾಡಿಸಿ ಬರಬೇಕು. ತುಂಬ ದಿನ ಆಯಿತು ಕೆಲಸ ಅಂತ ಆಶ್ರಮನ ಮರೆತು ಹೋಯ್ತು. ನಾಳೆ ಡಾರ್ಲಿಂಗ್ನ ಕರೆದುಕೊಂಡು ಹೋಗ್ತೀನಿ. ಪಾಪ, ಅವರು ಮನೆಯಲ್ಲಿ ಕೂತು ಬೋರ್ ಆಗಿರುತ್ತೆ. ಅವರಿಗೂ ಮನಸ್ಸು ಹಗುರ ಆಗುತ್ತೆ ಮಕ್ಕಳ ಜೊತೆ ಕಾಲ ಕಳೆದರೆ.
ಹಲೋ ಅಮ್ಮ, ಹೇಳು ಮಗನೆ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಬಾರೋ. ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಕಣೋ. ಇಲ್ಲಮ್ಮ, ಆಗಲ್ಲ. ನನಗೆ ದೇವಸ್ಥಾನ ಎಲ್ಲ ಅಷ್ಟಕ್ಕಷ್ಟೇ ಅನ್ನೋದು ನಿನಗೂ ಗೊತ್ತು ತಾನೆ. ಪ್ಲೀಸ್ ಅಮ್ಮ. ಹಾಗೆ ಹೇಳ್ಬೇಡ ಮಗನೇ, ನನಗೋಸ್ಕರ ಬಾರೋ. ಇಲ್ಲ ಅಂತ ಮಾತ್ರ ಹೇಳಬೇಡ. ಸರಿ, ನೀನು ಹೇಳಿದ್ದು ಕೇಳಲ್ಲ. ಸರಿ, ಬರ್ತೀನಿ ಬಿಡು. ಅಯ್ಯೋ, ಮಳೆ ಬೇರೆ ಬರೋ ಹಾಗೆ ಕಾಣುತ್ತದೆ. ಏನು ಮಾಡೋದು? ಕೊಡೆ ಬೇರೆ ಇಲ್ಲ. ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಪೂಜೆ ಇದೆ. ಅಕ್ಕ, ಮಳೆ ಬರುವ ಹಾಗಿದೆ. ಹೇಗಿದ್ರೂ ಹೊರಗಾಯ್ತು. ನಾನು ಹೋಗ್ತೀನಿ. ಸರಿ, ಹುಷಾರು. ಸರಿ ಅಕ್ಕ, ಬಾಯ್ ಬಾಯ್. ಏನಪ್ಪ ಇದು, ಬಸ್ ಏನು ಬಂದಿಲ್ಲ. ಯಪ್ಪ, ಏನು ಮಾಡೋದು ಇವಾಗ? ಆಟೋನೇ ಗತಿ ಅನಿಸುತ್ತೆ. ಸರಿ, ಆಟೋ ಅಂಕಲ್. ರಾಯರ ಮಠ. ಸರಿ ಬಾರಮ್ಮ. ರಾಯರೇ, ಯಾಕೋ ಗೊತ್ತಿಲ್ಲ, ಇವತ್ತು ಅಚ್ಚು ತುಂಬ ನೆನಪು ಆಗ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಮರಿಬೇಕು ಅಂತ ಇರೋದು ಪದೇ ಪದೇ ಅದೇ ನೆನಪು. ಈ ನೆನಪುಗಳಿಂದ ಮುಕ್ತಿ ಕೊಡಪ್ಪ ರಾಯರೇ. ಒಂದು ಜೋಕ್ ಪದೇ ಪದೇ ಹೇಳಿದರೆ ನಮಗೆ ನಗೋಕೆ ಆಗಲ್ಲ. ಮೊದಲ ಬಾರಿ ತುಂಬ ನಗ್ತೇವೆ, ನಂತರ ಆ ನಗುನೂ ಇಲ್ಲ. ಆಗಿರುವಾಗ ನೋವು ಮಾತ್ರ ಅದೇ. ಆದರೂ ಕಣ್ಣೀರು ಮಾತ್ರ ಬತ್ತಿ ಹೋಗಲ್ಲ. ಅದೇ ನೋವಿಗೆ ಪದೇ ಪದೇ ಅಳ್ತೇವೆ. ಎಷ್ಟು ವಿಚಿತ್ರ ಈ ಜೀವನ. ಹೇಗೂ ಪೂಜೆಗೆ ಇನ್ನೂ ಸಮಯ ಇದೆ. ಹೊರಗೆ ಸ್ವಲ್ಪ ಹೊತ್ತು ಕೂತು ಪೂಜೆ ಸಮಯಕ್ಕೆ ಬಂದರೆ ಆಯಿತು. ಪಾರ್ವತಿ ಅವರು ಅದೇ ಸಮಯಕ್ಕೆ ಒಳಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಅವರಿಗೆ ತಲೆ ಸುತ್ತು ಬಂದು ಇನ್ನೇನು ಬೀಳಬೇಕು. ನಾನು ಹೋಗಿ ಹಿಡಿದುಕೊಂಡೆ. ಇಲ್ಲ ಅಂದರೆ ಕಲ್ಲು ತಾಗಿ ಹಣೆಗೆ ಗಾಯ ಆಗ್ತಿತ್ತು. ಬರುವಾಗ ಹೆಡವಿ ಕಾಲಿಗೆ ಗಾಯ ಕೂಡ ಮಾಡಿಕೊಂಡೆ ನಾನು. ಅಯ್ಯೋ ಅಮ್ಮ, ಮೊದಲು ಅವರನ್ನು ವಿಚಾರಿಸೋಣ. ಅಲ್ಲೇ ಇದ್ದ ಒಬ್ಬರ ಹತ್ತಿರ ನೀರು ತರಲು ಹೇಳಿ ಕಟ್ಟೆ ಹತ್ತಿರ ಬಂದು ಕೂರಿಸಿ ನೀರು ಕುಡಿಸಿ ಮುಖಕ್ಕೆ ನೀರು ಹಾಕಿದೆ. ಉಫ್, ರಾಯರೇ, ನಿನಗೆ ದೊಡ್ಡ ನಮಸ್ಕಾರ ಕಣಪ್ಪ. ಹೇಗೋ ಅವರಿಗೆ ಪ್ರಜ್ಞೆ ಬಂದಿತು ಅಲ್ವಾ? ಅಮ್ಮ, ಇವಾಗ ಹೇಗಿದ್ದೀರಾ? ಏನೂ ಆಗಿಲ್ಲ, ಹೆದರ್ಕೊಳ್ಬೇಡಿ, ಸರಿನಾ? ಉಪವಾಸ ಹಿಡಿದ್ರೆ ಆಚೆ ಹೋಗುವಾಗ ಯಾರನ್ನಾದರೂ ಕರೆದುಕೊಂಡು ಬರಬೇಕು ಅಲ್ವಾ? ಪರವಾಗಿಲ್ಲ ಕಣಮ್ಮ. ಇವಾಗ ಅದು ಮಗ ಬರ್ತಾನೆ ಅಂತ ಹೇಳಿದ. ಇನ್ನೂ ಬಂದಿಲ್ಲ ಅಷ್ಟೆ. ಬರ್ತಾ ನೀನು ನನ್ನಿಂದ ತುಂಬ ಉಪಕಾರ ಆಯಿತು ಮಗಳೇ ಅಂತ ಹೇಳಿದ್ರಿ. ಇನ್ನು ಉಪಕಾರ ಅಂತ ದೊಡ್ಡ ಮಾತು ಯಾಕೆ ಅಮ್ಮ? ಸರಿ, ಅದು ಬಿಡಿ. ಮಳೆ ಬರೋ ಹಾಗಿದೆ, ನಡೀರಿ, ಒಳಗೆ ಹೋಗೋಣ. ಸರಿ. ಏ ಅಭಿ, ಬಂದ್ಯಪ್ಪ. ಯಾಕೂ ತಡ ಮಾಡಿದ್ದು? ಕೆಲಸ ಇತ್ತಮ್ಮ. ಸರಿ, ನೀನು ಯಾಕೆ ಹೀಗೆ? ಯಾಕೆ, ಏನಾಯಿತು? ಅದು ಸ್ವಲ್ಪ ಸುಸ್ತು ಕಣೋ, ಹಾಗೆ ಬಿದ್ದೆ. ಏನೋ ಬಿದ್ಯಾ? ಏನಾಯಿತು? ಏನೂ ಆಗಿಲ್ಲ ತಾನೆ? ಇಲ್ಲ ಕಣೋ, ಈ ಹುಡುಗಿ ಕಾಪಾಡಿದ್ಲು ನನ್ನ. ಯಾವ ಹುಡುಗಿ ಅಮ್ಮ? ಇಲ್ಲಿ ಯಾರೂ ಇಲ್ಲ. ಇಲ್ಲೇ ಇದ್ಲು ಕಣೋ, ನೋಡು ಅಲ್ಲಿ ಅರ್ಚಕರ ಹತ್ತಿರ ಮಾತಾಡ್ತಾ ಇದ್ದಾಳಲ್ಲ, ಅವಳೇ ಕಣೋ. ಮಗನೇ, ಏನು ಅವಳ? ಕಣೋ. ಯಾಕೆ? ಅವಳು ಯಾರು ಅಂತ ಗೊತ್ತಾ ನಿನಗೆ? ಅಮ್ಮ, ಗೊತ್ತು. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋದು ನಂದಿನಿ ಅಂತ. ಹೋ, ಹೌದಾ? ತುಂಬ ಒಳ್ಳೆಯವಳು ಕಣೋ, ಪಾಪ. ಹೌದೌದು, ನಿನಗೆ ಎಲ್ಲರೂ ಒಳ್ಳೆಯವರೇ. ಏನೋ ಅದು? ಏನೂ ಇಲ್ಲ. ಸರಿ, ಪೂಜೆ ಮುಗಿಸಿಕೊಂಡು ಬಾ, ನಾನು ಹೊರಗೆ ಇರ್ತೀನಿ. ಏನು ಇದು, ದೇವಸ್ಥಾನಕ್ಕೆ ಬಂದು ಪೂಜೆ ನೋಡದೆ ಹೋಗ್ತೀಯಾ? ಬಾರಿಸ್ತೀನಿ ನೋಡು. ಸುಮ್ಮನೆ ಕೋಪ ಬರೆಸ್ಬೇಡ. ಸರಿ ಸರಿ, ಇನ್ನೂ ಇಲ್ಲಿ ನಿನ್ನ ಹೊರಸೆ ತೆಗಿಬೇಡ. ದೇವರೇ, ನಾನು ಯಾವತ್ತೂ ನಿನ್ನ ಏನು ಬೇಡಿದವಳಲ್ಲ. ಒಂದೇ ಒಂದು ಆಸೆ, ನನ್ನ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನೋದು ಅಷ್ಟೆ. ಬೇರೆ ಏನೂ ಕೂಡ ಕೇಳಲ್ಲ. ನಿನ್ನ ಅವಳ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಸಹಿಸಿಕೊಳ್ಳಲು ತಯಾರಿದ್ದೇನೆ. ಅವಳ ಖುಷಿ ಮುಂದೆ ಬೇರೆ ಏನು ಬೇಡ. ಕಣ್ಣು ಬಿಟ್ಟು ದೇವರನ್ನು ನೋಡಿ ಯಾಕೋ ಒಂಥರ ಅನಿಸ್ತಿದೆ ಅಲ್ವಾ? ಯಾರೋ ಹಿಂದೆ ನನ್ನವರು ನಿಂತ ಹಾಗೆ ಭಾಸ ಆಗ್ತಾ ಇದೆ. ಹಿಂದೆ ಯಾರಿದ್ದಾರೆ ಅಂತ ತಿರುಗಿ ನೋಡಿದೆ. ನನ್ನ ಬಾಯಿಂದ ಬಂದದ್ದು ಒಂದೇ ಚು ಅಂತ ತಲೆ ತಿರುಗಿ ಬಿದ್ದೆ. ಅಬ್ಬಿ, ಅಲ್ಲಿ ನೋಡು ನಂದಿನಿ ಅಂತ ಪಾರ್ವತಿ ಮಗನಿಗೆ ಹೇಳುತ್ತಾರೆ. ಇರು ನೋಡ್ತೀನಿ ಅಂತ ಅವಳನ್ನು ಎತ್ತಿಕೊಂಡು ಬಂದು ಕಾರಲ್ಲಿ ಕೂರಿಸಿ ನೀರು ಚುಮುಕಿಸಿ ನೀರು ಕೊಡುತ್ತಾನೆ. ಕಣ್ಣು ಅರೆಬರೆ ತೆಗೆದು ಅಚ್ಚು ಅಚ್ಚು ಅಂತ ಕನವರಿಸಿ ಮತ್ತೆ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಅಮ್ಮ, ನೀನು ಕೂತ್ಕೋ, ಅವಳನ್ನು ಮನೆಗೆ ಬಿಟ್ಟು ಹೋಗೋಣ. ಉಪವಾಸ ಇದ್ದಾಳೆ, ಅದಕ್ಕೆ ಏನಾದರೂ ತಿಂದರೆ ಸರಿ ಆಗ್ತಾಳೆ. ಇನ್ನು ಯಾಕೆ ಇವಳು ಬಂದಿಲ್ಲ? ದೇವಸ್ಥಾನಕ್ಕೆ ಏನಾದರೂ ಹೋಗಿರಬಹುದಾ? ಏನೋಪ್ಪ, ಈ ಹುಡುಗಿ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಮಳೆ ಬೇರೆ ಬರ್ತಾ ಇದೆ. ಏನು ಮಾಡಲಿ ನಾನು? ಇನ್ನು 5 ನಿಮಿಷ ಕಾದು ನೋಡೋಣ. ಹೋ, ಬೆಲ್ಲ ಆಯಿತು, ಬಂದ್ಲು ಅನಿಸುತ್ತೆ.
ಇಷ್ಟು ಕಾಡಿಸ್ತೀಯ ನನ್ನ. ಬಂದೆ ಕಂದ. ಅಯ್ಯೋ ಏನಾಯಿತು ನನ್ನ ಕಂದನಿಗೆ, ಏನಾಯ್ತಪ್ಪ? ಏನಿಲ್ಲಮ್ಮ, ದೇವಸ್ಥಾನದಲ್ಲಿ ತಲೆ ತಿರುಗಿ ಬಿದ್ಲು. ಅವಳು ಉಪವಾಸ ಇದ್ದಾಳೆ ಅನಿಸುತ್ತೆ, ಹಾಗೆ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಏನಾದರೂ ತಿನ್ನೋಕೆ ಕೊಡಿ, ಸರಿ ಆಗುತ್ತೆ. ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸರಿ ಹೋಗ್ತಾಳೆ. ತುಂಬ ಥ್ಯಾಂಕ್ಸ್. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ಅಭಿನವ್ ಅಂತ. ಇವಳು ನಮ್ಮ ಆಫೀಸ್ನಲ್ಲೇ ವರ್ಕ್ ಮಾಡೋದು. ಮತ್ತು ಇವರು ನಮ್ಮ ಅಮ್ಮ. ನಮಸ್ತೆ. ತುಂಬ ಥ್ಯಾಂಕ್ಸ್ ಕಣಪ್ಪ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ. ಸರಿ ಅಮ್ಮ, ನಾವಿನ್ನು ಬರ್ತೇವೆ. ಸರಿ ಕಣಪ್ಪ. ಪುಟ ಎದ್ದೇಳು, ಹಾಲು ಕುಡಿ, ಮತ್ತೆ ಸ್ವಲ್ಪ ರೆಸ್ಟ್ ಮಾಡು. ಡಾರ್ಲಿಂಗ್, ನಾನು ಹೇಗೆ ಇಲ್ಲಿಗೆ ಬಂದೆ? ಯಾರೋ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಅಂತ ಅವರೇ ಬಿಟ್ಟು ಹೋದರು. ನಿನ್ನ? ಹೌದಾ, ಸರಿ, ಆಮೇಲೆ ಮಾತಾಡ್ತೀನಿ ಅಮ್ಮ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.